ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಆಗಿರುತ್ತೆ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇವಾಗ ಲೋಕಸಭಾ ಎಲೆಕ್ಷನ್ ಏನು ನಡೀತೋ ಅದಕ್ಕಿಂತ ಮೊದಲು ಕಾಂಗ್ರೆಸ್ ಸರ್ಕಾರ ಏನು ಹೇಳಿತ್ತು ಅಂದರೆ ಪ್ರತಿ ಮನೆ ಯಜಮಾನಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿನ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದರು. ಸೊ ಇವಾಗ ಎಲೆಕ್ಷನ್ ಆದ ನಂತರ ಕಾಂಗ್ರೆಸ್ ಸರ್ಕಾರ ಕೆಲವು ಮಾಧ್ಯಮಗಳ ಮುಂದೆ ಪ್ರಚಾರನೂ ಕೂಡ ಮಾಡಿದ್ದಾರೆ. ನಮ್ಮ ಸರ್ಕಾರನೇ ಬರುತ್ತೆ, ನಮಗೆ ತುಂಬಾ ನಂಬಿಕೆ ಇದೆ, ಗ್ಯಾರಂಟಿ ಇದೆ, 4ನೇ ತಾರೀಕು ರಿಸಲ್ಟ್ ಅನೌನ್ಸ್ ಆಗೋದ್ರಿಂದ 5ನೇ ತಾರೀಕಿಂದನೇ ನಾವು ಎಲ್ಲ ಮಹಿಳೆಯರ ಖಾತೆಗೆ 8,500 ರೂಪಾಯಿನ ಹಣನ ಹಾಕ್ತೀವಿ ಅಂತೇಳಿ ಕೆಲವೊಂದಿಷ್ಟು ಮಾಧ್ಯಮಗಳ ಮುಂದೆ ಹೇಳಿದರು. ಸೊ ಹಾಗಾಗಿ ಜನ ಇವಾಗ ಏನು ಮಾಡ್ತಿದ್ದಾರೆ ಅಂತಂದರೆ ಇದೊಂದು ತಪ್ಪು ಸಂದೇಶ ರವಾನೆ ಆಗಿರ್ಬೋದು. ನೀವು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿದರೆ ನಿಮಗೆ ಅಲ್ಲಿ ಪ್ರತಿ ತಿಂಗಳು 8,500 ರೂಪಾಯಿನ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಇದೊಂದು ಮಿಸ್ಗೈಡ್ ಆಗಿದೆ. ಸೊ ಹಾಗಾಗಿ ಜನ ಏನು ಮಾಡ್ತಿದ್ದಾರೆ ಅಂದರೆ ಪೋಸ್ಟ್ ಆಫೀಸ್ಗಳ ಮುಂದೆ ಹೋಗಿ ತುಂಬಾ ಕ್ಯೂ ನಿಲ್ತಾ ಇದ್ದಾರಂತೆ. IPPB ಬ್ಯಾಂಕ್ ಅಕೌಂಟನ್ನ ಓಪನ್ ಮಾಡಿಸೋದಕ್ಕೋಸ್ಕರ ಈ ಅಕೌಂಟನ್ನ ಓಪನ್ ಮಾಡಿಸೋದಕ್ಕೆ 200 ರೂಪೀಸ್ ಆಗುತ್ತೆ ಅಷ್ಟೇ. ಸೊ 8,500 ಬರುತ್ತಲ್ಲ ಅಂತ ಅಂದ್ಬಿಟ್ಟು ತುಂಬಾ ಜನ ಹೋಗಿ ಕ್ಯೂ ನಿಲ್ತಾ ಇದ್ದಾರಂತೆ. ಅಲ್ಲಿ ಪೋಸ್ಟ್ ಆಫೀಸಿಂದನೂ ಕೂಡ ಅನೌನ್ಸ್ ಮಾಡ್ತಾ ಇದ್ದಾರೆ, ಬ್ಯಾನರ್ಗಳೆಲ್ಲ ಹಾಕಿ ಯಾವುದೇ ರೀತಿಯಾದಂಥ ಹಣ ಬರೋದಿಲ್ಲ, ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನಾವು ಅಕೌಂಟನ್ನ ಓಪನ್ ಮಾಡಿಕೊಡ್ತೀವಿ, ಬಟ್ ನಮಗೆ ಯಾವುದೇ ರೀತಿ ಸಂದೇಶ ಬಂದಿಲ್ಲ ಈ ರೀತಿಯಾಗಿ 8,500 ರೂಪಾಯಿನ ಹಣ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಯಾರೋ ನಿಮಗೆ ಮಿಸ್ಗೈಡ್ ಮಾಡಿದ್ದಾರೆ, ಅಪಪ್ರಚಾರ ಮಾಡಿದ್ದಾರೆ. ಯಾರು ಕೂಡ ಇಲ್ಲಿ ಇಷ್ಟೊಂದು ಜನ ಬಂದು ಕ್ಯೂ ನಿಲ್ಲಬೇಡಿ, ನಿಮ್ಮ ಹತ್ರದಲ್ಲೇ ಯಾವ್ದಾದ್ರು ಪೋಸ್ಟ್ ಆಫೀಸ್ ಇತ್ತಂದರೆ ಅಲ್ಲಿ ಮಾಡಿಸ್ಕೊಳ್ಳಿ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ನೀವು ಆ ಬ್ಯಾಂಕಲ್ಲಿ ಅಂದರೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಬೇಕು, ಮಾಡಿದರೆ ಮಾತ್ರನೇ ಹಾಕ್ತೀವಿ ಅಂತೇಳಿ ಇಲ್ಲಿ ಯಾವುದೇ ರೀತಿ ಮಾಹಿತಿನ ಕೊಟ್ಟಿಲ್ಲ. ಅವರು ಗೆದ್ದ ನಂತರ ಹಾಕ್ತೀವಿ ಅಂತ ಹೇಳಿದ್ದಾರೆ. ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂತು ಅಂದ್ರಷ್ಟೇ ಹಾಕ್ತಾರೆ. ಇನ್ನು 4ನೇ ತಾರೀಕುವರೆಗೂ ರಿಸಲ್ಟ್ ಇರೋದ್ರಿಂದ ಸೊ ಯಾರು ಕೂಡ ಈ ರೀತಿಯಾಗಿ ಮಾಡಬೇಡಿ. ಅಲ್ಲಿ ಹೋಗೋದು, ಅಲ್ಲಿ ಕೆಲಸ ಮಾಡೋವಂಥವ್ರಿಗೂ ತುಂಬಾ ಕಷ್ಟ ಆಗುತ್ತೆ. ಈ ರೀತಿಯಾಗಿ ಹೋಗಿ ಸಾವಿರ ಜನಗಳು ಕ್ಯೂ ನಿಲ್ಲೋದು ಬಿಸಿಲಲ್ಲಿ, ಬೆಳಗ್ಗೆ 5 ಗಂಟೆಗೆ ಹೋಗಿ ಕ್ಯೂ ನಿಲ್ತಾ ಇದ್ದಾರಂತೆ. ಸೊ ಅಲ್ಲೂ ವರ್ಕರ್ಸಿಗೂ ಕೂಡ ಕಷ್ಟ ಆಗುತ್ತೆ. ಇನ್ನು ಸರ್ಕಾರದಿಂದ ಈ ರೀತಿಯಾಗಿ ಸ್ಟ್ರಿಕ್ಟಾಗಿ ಹೇಳಿಲ್ಲ, ನೀವು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಬೇಕು, ಮಾಡಿದರೆ ಮಾತ್ರನೇ ನಾವು 8,500 ರೂಪಾಯಿನ ಹಣ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಬಟ್ 1 ಲಕ್ಷ ಕೊಡ್ತೀವಿ ನಮ್ಮ ಸರ್ಕಾರ ಬಂದರೆ ಅಂತ ಹೇಳಿದ್ದಾರೆ. ಆದರೆ ಇದೇ ಖಾತೆಗೆ ಹಾಕ್ತೀವಿ, ನೀವು ಇಲ್ಲೇ ಖಾತೆ ಮಾಡಿಸ್ಬೇಕು, ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕು, ಬೇರೆ ಯಾವುದೇ ರೀತಿಯಾದಂಥ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ಈ ಯೋಜನೆ ಹೆಸರು ಬಂದ್ಬಿಟ್ಟು ಮಹಾಲಕ್ಷ್ಮಿ ಯೋಜನೆ ಅಂತಲೂ ಕೂಡ ಹೇಳಿದ್ದಾರೆ. ಇವಾಗ ಹೇಗೆ ಈಗ 4ನೇ ತಾರೀಕು ರಿಸಲ್ಟ್ ಅನ್ನೋ ತಕ್ಷಣ ಹಾಕೋದಕ್ಕಾಗಲ್ಲ, ಅದಕ್ಕೂ ಕೆಲವೊಂದು ರೂಲ್ಸು ಕಂಡೀಷನ್ಸ್ ಎಲ್ಲ ಇಟ್ಟೇ ಹಾಕೋದು. ಹಾಗೇನಾದರೂ ಬಂತು ಅಂದರೆ ಆ ರೀತಿಯಾಗಿ ಏನಾದರೂ ಅಕೌಂಟ್ ಓಪನ್ ಮಾಡಲೇಬೇಕಂದ್ರೆ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ಯಾರು ಕೂಡ ಮಿಸ್ಗೈಡ್ ಮಾಡ್ಕೊಂಡು ಅಪಪ್ರಚಾರ ಮಾಡ್ಕೊಂಡು ಯಾರೋ ಇದನ್ನು ವೈರಲ್ ಮಾಡಿಬಿಟ್ಟಿದ್ದಾರೆ, ಇಲ್ಲಿ ಅಕೌಂಟ್ ಓಪನ್ ಮಾಡಿಸಿದ್ರೆ ಮಾತ್ರನೇ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಜನ ಹೋಗಿ ಮುಗಿಬಿಟ್ಟಿದ್ದಾರೆ. ಯಾರು ಕೂಡ ಈ ರೀತಿ ನಂಬಬೇಡಿ. ಈವನ್ ಸರ್ಕಾರದಿಂದ ಅಫಿಷಿಯಲ್ ಆಗಿ ಏನಾದರೂ ಅನೌನ್ಸ್ ಮಾಡಿದ್ರು ಈ ರೀತಿಯಾಗಿ ಓಪನ್ ಮಾಡಬೇಕು ಅಕೌಂಟನ್ನ ಅಂದರೆ ಆವಾಗ ಮಾಡಿಸಿ. ಅಲ್ಲಿವರೆಗೂ ಯಾರಾದರೂ ಏನಾದರೂ ಸುದ್ದಿನ ವೈರಲ್ ಮಾಡಿದ್ದಾರೆ, ಸುಳ್ಳು ಮಾಹಿತಿನ ಹಬ್ಸಿದ್ದಾರೆ ಅಂದರೆ ಯಾರು ಕೂಡ ದಯವಿಟ್ಟು ಕಿವಿ ಕೊಡೋದಕ್ಕೆ ಹೋಗಬೇಡಿ. ಆ ರೀತಿ ಏನಾದರೂ ಅಫಿಷಿಯಲ್ ಆಗಿ ಬಂತು ಅಂದರೆ ನಾನು ತಿಳಿಸ್ಕೊಡ್ತೀನಿ ನನ್ನ ಚಾನಲ್ನಲ್ಲಿ. ಸೊ ನೀವು ನನ್ನ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಇಲ್ಲಿ ಕೆಲವರಿಗೆ ಗೊತ್ತೇ ಇಲ್ಲ ಎಷ್ಟು ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ನಮ್ಮ ಮನೆ ಪಕ್ಕದ ಮನೆಯವ್ರು ಹೇಳಿದರು, ಅವ್ರು ಹೇಳಿದರು, ಇವ್ರು ಹೇಳಿದರು ಅಂತ ಸುಮ್ಮನೆ ಹೋಗಿ ಅಲ್ಲಿ ಕ್ಯೂ ನಿಲ್ತಾ ಇದ್ದಾರೆ. ಸೊ ಆ ರೀತಿಯಾಗಿ ಯಾರು ಮಾಡಬೇಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ನಿಮಗೆ ಗೊತ್ತಿರೋರು ಕೂಡ ತಲುಪಿಸಿ. ಇನ್ನು ಯಾವುದೇ ರೀತಿ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ. ಏನಾದರೂ TVನಲ್ಲಿ ನ್ಯೂಸಲ್ಲಿ ಅಥವಾ ಕಾಂಗ್ರೆಸ್ಸಿಂದ ಯಾರಾದರೂ ನಮ್ಮ ರಾಜ್ಯದಲ್ಲಿ CM ಅಥವಾ DCM ಯಾರಾದರೂ ಬೇರೆ ಯಾರಾದರೂ ಅಧಿಕಾರಿಗಳು ಏನಾದರೂ ಇದ್ರ ಬಗ್ಗೆ ಮಾಹಿತಿ ಕೊಟ್ಟರು ಅಂತಂದರೆ ನಿಜವಾಗ್ಲೂ ಖಂಡಿತ ಆ ಕೂಡಲೇ ತಿಳಿಸ್ಕೊಡ್ತೀನಿ. TV ನ್ಯೂಸಲ್ಲೂ ಕೂಡ ತೋರಿಸ್ತಾರೆ, ಆವಾಗ ಬೇಕಿದ್ರೆ ಕನ್ಫರ್ಮ್ ಆಗುತ್ತೆ. ಬಟ್ ಇವಾಗ ಯಾವುದೇ ರೀತಿ ಕನ್ಫರ್ಮ್ ಇಲ್ಲ. ಯಾರೋ ಬೇಕಂತ ಈ ಒಂದು ಸುದ್ದಿನ ವೈರಲ್ ಮಾಡಿದ್ದಾರೆ, ಪೋಸ್ಟ್ ಆಫೀಸಲ್ಲಿ ಅಕೌಂಟನ್ನು ತೆರಿಬೇಕಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಜನಗಳು ತುಂಬಾ ಹೋಗಿ ಕ್ಯೂ ನಿಲ್ತಾ ಇದ್ದಾರೆ, ತುಂಬ ಕಷ್ಟಪಡ್ತಾ ಇದ್ದಾರೆ. ಬೆಳಗ್ಗೆನೇ ಹೋಗಿ 5 ಗಂಟೆಗೆ 4 ಗಂಟೆಗೆ ಹೋಗಿ ಕ್ಯೂವಲ್ಲಿ ನಿಲ್ತಿದ್ದಾರಂತೆ. ಸೊ ಈ ರೀತಿಯಾಗಿ ಯಾರೂ ಮಾಡಬೇಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಈ ಮಾಹಿತಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋ ನೋಡ್ತಿರೋಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು.